ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಹೌದು, ಆರ್ಯ ಸರ್ ನನಗೆ ತುಂಬ ಅಂದರೆ ತುಂಬಾ ಕಷ್ಟ ಕೊಟ್ಟಿದ್ದಾರೆ. ಅನು, ಏನು ಹೇಳ್ತಿದ್ಯಾ? ಹೌದು ರಮ್ಯಾ, ಈ ಅನು ಅನ್ನೋ ಹಕ್ಕಿನ ಆಕಾಶದಲ್ಲಿ ಸ್ವತಂತ್ರವಾಗಿ ಹಾರಾಡೋ ಹಾಗೆ ಮಾಡಿದ್ರು. ಅಪ್ಪಂಗೆ ತಿಂಗಳಿಗೆ ಬರ್ತಿದ್ದ ಸಂಬಳದಲ್ಲಿ ಎಷ್ಟು ಉಳಿಸ್ಬೋದು ಅಂತ ಯೋಚನೆ ಮಾಡ್ತಿದ್ದ ನನ್ನನ್ನು ವರ್ಧನ್ ಗ್ರೂಪ್ ಆಫ್ ಕಂಪನಿಗೆ ಒಡತಿಯನ್ನಾಗಿ ಮಾಡಿದ್ರು. ಅಷ್ಟೇ ಅಲ್ಲ, ಇಡೀ ವರ್ಧನ್ ಫ್ಯಾಮಿಲಿ ಆಸ್ತಿನ ನನ್ನ ಹೆಸರಿಗೆ ಬರೆದ್ರು. ನನ್ನಿಂದಾಗಿ ಅವರು ಸಾಕಷ್ಟು ಬಾರಿ ಕಷ್ಟಗಳನ್ನು ಅನುಭವಿಸಿದ್ರು. ಅನು, ಹೀಗೆಲ್ಲ ನಿನ್ನಿಂದ ಆಯಿತು ಅಂತ ಒಂದ್ಸತಿನೂ ಹೇಳ್ದೆ ನನಗೆ ಕಷ್ಟ ಕೊಟ್ಟಿದ್ದಾರೆ. ಅವರೊಬ್ಬರೇ ನೋವನ್ನು ಅವ್ರ ಮನಸ್ಸಲ್ಲಿಟ್ಕೊಂಡು ನಾನು ಈ ಅನು ಸಿರಿಮನೆ ಚೆನ್ನಾಗಿರ್ಬೇಕು ಅಂತ ಸ್ವಾರ್ಥಿಯಾಗಿ ಯೋಚನೆ ಮಾಡಿ ನನಗೆ ಕಷ್ಟ ಕೊಟ್ಟಿದ್ದಾರೆ. ಯಾಕೆ ಸರ್ ಹೀಗೆ ಮಾಡಿದ್ರಿ? ನೀವು ನನಗೆ ಕಷ್ಟ ಕೊಟ್ಟಿದ್ದಿದ್ರೆ ನಾನು ನಿಮ್ಮ ಕಾಲರ್ ಪಟ್ಟಿ ಹಿಡಿದು ಯಾಕೆ ಹೀಗೆ ಮಾಡಿದ್ರಿ ಅಂತ ನಾನು ನಿಮ್ಮ ಹತ್ರ ಜಗಳ ಮಾಡ್ತಿದ್ದೆ. ಆದರೆ ನೀವು ನನಗೆ ಯಾವತ್ತೂ ಕಷ್ಟನೇ ಕೊಟ್ಟಿಲ್ಲ ಸರ್. ಅಕ್ಕ, ಶಿವ್ರು ಅನುಭವಿಸಿರೋ ಕಷ್ಟದ ಮುಂದೆ ನಂದು ಯಾವ ಲೆಕ್ಕ? ಆರ್ಯ ಸರ್ಗೆ ಆಕ್ಸಿಡೆಂಟ್ ಆದಾಗ ಅವ್ರ ಮುಖ ಬದಲಾಗಿ ಅವ್ರು ನಮ್ಮ ಕಣ್ಣು ಮುಂದೆನೇ ಇದ್ರು. ನಾವು ಅವರನ್ನು ಗುರ್ತು ಹಿಡಿಲಿಲ್ಲ. ನಾನೇ ಆರ್ಯ, ನಾನೇ ನಿನ್ನ ಆರ್ಯ ಸರ್ ಅಂತ ನನ್ನ ಮುಂದೆ ಕೈ ಮುಗ್ದು ಹೇಳ್ಕೊಂಡ್ರು ನಾನು ಅವರನ್ನು ನಂಬಲಿಲ್ಲ. ಆ ಒದ್ದಾಟ, ನೋವು ಯಾವ ಶತ್ರುಗೂ ಬೇಡ. ಅವ್ರು ಏನೇ ಹೇಳಿ, ಯಾರೇ ನಮ್ಮ ಪ್ರೀತಿ ಗಡ್ಡ ಬರಲಿ, ನಾವಿಬ್ರು ಯಾವತ್ತಿಗೂ ಜೊತೆಯಲ್ಲಿದೆ. 100 ಜನ್ಮ ಕೂಡಿ ಬಾಳುವ ಜೋಡಿ ನಮ್ಮದು, ಎಲ್ಲ ಎಲ್ಲಿ ಮೀರಿದಾಗಲೂ ಪಯಣ ನಿಲ್ಲದು. ಜರಿವಾ ಜನರೆದುರಿನಲ್ಲಿ ನಿನ್ನ ನೆರಳಾಗಿ ನಿಲ್ಲುವೆ, ಜಗದ ಕೊನೆತಿರುವವರೆಗೂ ಬೆರಳ ನಾ ಹಿಡಿದು ನಡೆಯುವೆ. ನನ್ನನ್ನು ಅನುನ ಗಂಡ ಹೆಂಡತಿ ಅಂತ ನೀವೆಲ್ಲರೂ ಎಷ್ಟು ಸಂಭ್ರಮದಿಂದ ನಮ್ಮನ್ನು ವೆಲ್ಕಮ್ ಮಾಡಿದೆ. ಅದು ನೋಡೋಕ್ಕೆ ಕೇಳೋಕ್ಕೆ ಎಷ್ಟು ಖುಷಿ ಕೊಡುತ್ತೋ ಅಷ್ಟೇ ಬೇಜಾರು ಆಗುತ್ತೆ. ಯಾಕೆಂದರೆ ಪ್ರತಿಯೊಬ್ಬ ಮನುಷ್ಯನ ಜೀವನದಲ್ಲಿ ಬರುವಂಥ ಕೆಲವು ಅಮೂಲ್ಯವಾದ ಘಟನೆಗಳಲ್ಲಿ ಮದುವೆನೂ ಒಂದು. ಆದರೆ ಅದೇ ನನಗೆ ನೆನಪಿಲ್ಲ. ನಾನೊಂಥರ ಎಲ್ಲ ಇದ್ದು ಏನೂ ಇಲ್ಲದೆ ಇರೋ ದುರಾದೃಷ್ಟವಂತ. ಸರ್, ಅದೇನೋ ಕೆಟ್ಟಗಳಿಗೆ ಬಿಟ್ಬಿಡಿ ಸರ್. ನೀವು ನಮ್ಮ ಜೊತೆ ಇಲ್ಲವೇ ಇಲ್ಲ ಅಂದ್ಕೊಂಡಿದ್ದಾಗ ನೀವು ಬಂದ್ರಿ. ನಿಮಗೆ ಹಳೆ ನೆನಪುಗಳೇ ಇಲ್ಲ ಅಂದಾಗ ಹಳೆ ನೆನಪುಗಳೆಲ್ಲ ಮತ್ತೆ ಬರೋಕ್ಕೆ ಶುರುವಾಯ್ತು. ಇದು ಹಾಗೆ. ನನಗದರಲ್ಲಿ ನಂಬಿಕೆನೇ ಹೊರಟೋಗಿದೆ.
ನನ್ನ ಹಳೆ ನೆನಪುಗಳೆಲ್ಲ ಮತ್ತೆ ನನ್ನ ಕಣ್ಮುಂದೆ ಬರಬೇಕು ಅಂತ ಅನು, ರಮ್ಯಾ, ಸಂಪತ್ ಎಲ್ಲರೂ ತುಂಬ ಕಷ್ಟಪಟ್ಟರು. ಅದನ್ನು ಕೇಳಿ ತುಂಬ ಖುಷಿಪಟ್ಟೆ. ಆದರೆ ನಾನೇ ಸ್ವತಃ ಮದುಮಗನಾಗಿದ್ದಿದ್ದು, ಅನು ಮದುಮಗಳ ಥರ ಇದ್ದಿದ್ದು ಒಂದೇ ಒಂದು ಸಣ್ಣ ನೆನಪು. ಅಷ್ಟೇನಾ ಸರ್? ಕೈಯಲ್ಲಿ ಫೋನ್ ಇದ್ರೆ ಪ್ರಪಂಚನೇ ನೋಡ್ಬೋದು. ಸಂಪತ್, ಏಯ್, ಎಲ್ರೂ ನಿಂಗೆ ಫೋನ್ಗಳು ಕೊಡಿ. ಅನು ಮತ್ತೆ ಆರ್ಯ ಸರ್ ಮದುವೆ ವಿಡಿಯೋಗಳನ್ನ ಪ್ಲೇ ಮಾಡೋಣ. ಹೋದ ಬಿಡೆ, ಫಂಕ್ಷನ್ ಮುಗಿದ್ಮೇಲೆ ವಾಟಾದವ್ರಿಗೆ ಎಲ್ರಿಗೂ ಕಸ್ತೂರಿ ನಿವಾಸ ಪಿಕ್ಚರ್ ತೋರಿಸ್ಬೇಕು ಅಂತಿದ್ದೆ. ಈಗ ನಿಮ್ಮ ಮದುವೆ ಪಿಕ್ಚರ್ ತೋರಿಸ್ಬಿಡೋಣ. ಸರ್, ನೀವು ಅನುನ್ ಮದುವೆ ಆಗಿದ್ದೀರಿ ಅಂತ ಈಗಲಾದರೂ ನಂಬಿಕೆ ಬಂತಾ? ನಂಬ್ತೀನಿ, ಆದರೆ ನನ್ನ ಅನು ಮದುವೆಗೆ ನಿಜವಾದ ಅರ್ಥ ಬರೋದು ಸುಬ್ಬು ಅವರು ನನ್ನನ್ನು ಅಳಿಯ ಅಂತ ಒಪ್ಕೊಂಡಾಗ ಮಾತ್ರ. ಏನು, ಸುಬ್ಬಣ್ಣ ನಿಮ್ಮನ್ನ ಇನ್ನೂ ಅಳಿಯಂದ್ರು ಅಂತ ಒಪ್ಕೊಂಡಿಲ್ವಾ? ಹೇಳಿದ್ದೆಲ್ಲ ನೆನಪಿದೆ ತಾನೆ? ಅಂಕಲ್, ನನ್ಗೆ ತುಂಬಾನೇ ಭಯ ಆಗ್ತಿದೆ ಅಂಕಲ್. ಪ್ರೀತಿ ಮಾಡೋರಿಗೆ ಭಯ ಇರಬೇಕು, ಆದರೆ ನಿನ್ನಂಗೆ ಆಡಬಾರ್ದು, ಮತ್ತೆ ನಿನ್ನಷ್ಟು ಭಯ ಪಡಬಾರ್ದು. ಕರಣ್, ನೀ ಹೆದರ್ಕೊಳ್ತಿರೋದು ನೋಡಿದ್ರೆ ನನಗೇನೋ ನೀ ಪ್ರೀತಿ ಮಾಡ್ತಿರೋದೇ ಅನುಮಾನ ಅನ್ಸತ್ತೆ. ಇಲ್ಲ ಅಂಕಲ್, ನಾನು ರಮ್ಯನ್ ತುಂಬ ಇಷ್ಟಪಡ್ತಾ ಇದ್ದೀನಿ. ಹಾಗಾದರೆ ನಾ ಹೇಳಿದ್ದೆಲ್ಲ ನಿಂಗೆ ಚೆನ್ನಾಗಿ ನೆನಪಿದೆ ಅಲ್ವಾ? ನೆನಪಿದೆ ಅಂಕಲ್. ನಾನು ಏನು ಹೇಳ್ಕೊಟ್ಟಿದ್ದೀನೋ ಅದು ಒಂದು ಅಕ್ಷರನೂ ಬಿಡದೆ ಮೈಕ್ನಲ್ಲಿ ಹೇಳಬೇಕು. ಅಲ್ಲಿರೋದನ್ನ ನೋಡಿ ನಿನಗೆ ಭಯ ಆದರೂ ರಮ್ಮಿನ ಪ್ರೀತಿ ನಿನಗೆ ಧೈರ್ಯ ಕೊಡಬೇಕು. ಆ ಧೈರ್ಯ ಕೊಡೋ ಶಕ್ತಿನೇ ಪ್ರೀತಿ ಅಂತನ್ನೋದು. ಹೋಗು ಕರಣ್, ಇವತ್ತಿನ ಶೋನಲ್ಲಿ ನೀನೇ ಹೀರೋ. ಆಲ್ ದಿ ಬೆಸ್ಟ್. ಅಂಕಲ್, ಇದು ಸಕ್ಸಸ್ ಆಗುತ್ತಲ್ವಾ? ಅದು ನಾನು ಹೇಗೆ ಹೇಳಿ, ನೀನು ಹೇಗೆ ಮಾತಾಡ್ತೀಯಾ, ಹೇಗೆ ಹೇಳ್ತೀಯ ಅನ್ನೋದ್ರ ಮೇಲೆ ಬಿಟ್ಟಿದ್ದು. ಅಂಕಲ್, ನೀವು ಯಾವ ಲಾಭ ಇಲ್ಲದೆ ಯಾವ ಕೆಲಸನೂ ಮಾಡಲ್ಲ ಅಂತ ನನಗೆ ಗೊತ್ತು. ನಾವು ನೀ ಹೇಳ್ದಂಗೆ ಮಾಡಿದ್ರೆ ಇನ್ನಿವ್ರ ಮನೆಗೆ ಏನೂ ತೊಂದರೆ ಆಗಲ್ಲ ತಾನೆ? ಪ್ರೀತಿಸಿದವರು ಲೋಕನೇ ಮರ್ತಿರ್ತಾರೆ ಅಂತಾರೆ, ಆದರೆ ನೀನು ಸರಿಯಾದ ಟ್ರ್ಯಾಕಲ್ಲಿ ಇದೆಯಾ ಕರಣ್. ಯಾರಿಗೂ ಯಾವ ತೊಂದರೆನೂ ಆಗಲ್ಲ.
ಡೋಂಟ್ ವರಿ, ಆಲ್ ದಿ ಬೆಸ್ಟ್. ಹೋಗು. ಇವನ್ನ ಎಲ್ಲೋ ನೋಡ್ದಂಗಿದೆ. ಎಲ್ಲಿ? ಅದೇ ಕಣೆ, ಆ ರಮ್ಯನ ಎಂಗೇಜ್ಮೆಂಟ್ ಇವನ್ ಜೊತೆ ಅಲ್ವಾ ಆಗ್ಬೇಕಾಗಿದ್ದು. ಇವನ್ ಯಾಕೆ ಇಲ್ಲಿ ಬಂದ? ನಾನು ಮಿಸ್ಡ್ ಕಾಲ್ ಕೊಟ್ಟೆ ಅಂತ ಅವ್ನು ಕಾಲ್ ಮಾಡ್ದ. ರಮ್ಯಂಗೆ ಗೊತ್ತಾಗಬಾರ್ದು ಅಂತ ಕಾಲ್ ರಿಸೀವ್ ಮಾಡಲಿಲ್ಲ. ಅದಕ್ಕೆ ಅವ್ನು ಇಲ್ಲಿಗೆ ಬಂದ್ಬಿಟ್ನಾ. ರಮ್ಯಂಗೆ ಏನಾದರೂ ವಿಷಯ ಗೊತ್ತಾದರೆ ಏಯ್, ನೀನು ಯಾಕಪ್ಪ ಇಲ್ಲಿಗೆ ಬಂದಿದ್ಯಾ? ನಡೆ. ಯಾಕೆ ಬಂದಿದ್ದೀನಿ ಅನ್ನೋ ಕಾರಣ ಈಗಲೇ ಎಲ್ರಿಗೂ ಗೊತ್ತಾಗುತ್ತೆ. ಕಮಲಮ್ಮನ ಒಟ್ಟಾರದಲ್ಲಿ ನೀವು ಎಲ್ಲರೂ ಒಟ್ಟಿಗೆ ಸೇರಿರೋ ರೀಸನ್ಗೆ ನಾನು ನಿಮ್ಮ ಮುಂದೆ ಇದನ್ನು ಹೇಳ್ತಾ ಇದ್ದೀನಿ. ಎಲ್ಲರೂ ಸರಿಯಾಗಿ ಕೇಳಿಸ್ಕೊಳ್ಳಿ. ಲೇ ತಮ್ಮ, ಅವರೆಲ್ಲ ಕೇಳಿಸ್ಕೊತಾರೆ. ನೀನು ಏನು ಹೇಳಕ್ ಬಂದಿದ್ಯೋ ಅದನ್ನ ಬೇಗ ಹೇಳಿ ಹೊರಡು. ನಮ್ಮ ಕಾರ್ಯಕ್ರಮ ಇನ್ನೂ ಮುಗ್ದಿಲ್ಲ. ನಾನು ಇನ್ನೂ ಜಾಸ್ತಿ ಮಾತಾಡ್ಬೇಕು. ರಮ್ಯಾ, ಐ ಲವ್ ಯು ರಮ್ಯಾ. ನಿಮ್ಮನ್ನು ತುಂಬಾ ಪ್ರೀತಿಸ್ತಾ ಇದ್ದೀನಿ. ನನಗೆ ನಿಮ್ಮನ್ನು ಬಿಟ್ಟಿರೋಕ್ಕಾಗ್ತಿಲ್ಲ ರಮ್ಯಾ. ಪ್ಲೀಸ್ ನನ್ನ ಪ್ರೀತಿನ ಒಪ್ಕೊಳ್ಳಿ. ನಾನು ಮದುವೆ ಅಂತ ಆದರೆ ಅದು ನಿಮ್ಮನ್ನು ಮಾತ್ರ. ನಿಮ್ಮನ್ನು ಬಿಟ್ಟು ನನಗೆ ಬೇರೆ ಯಾರು ಬೇಕಾಗಿಲ್ಲ ರಮ್ಯಾ. ಪ್ಲೀಸ್ ನನ್ನನ್ನು ಅರ್ಥ ಮಾಡ್ಕೊಳ್ಳಿ. ಸಾಕು, ಸುಮ್ಮನೆ ಇರು. ಅವತ್ತು ನಿಮ್ಮ ಅಪ್ಪನ ಮುಂದೆ ಧೈರ್ಯವಾಗಿ ಮಾತಾಡಕ್ಕಾಗ್ಲಿಲ್ಲ, ಈಗ ಬಂದು ಮೈಕಲ್ಲಿ ಮಾತಾಡ್ತಾ ಇದೀಯಾ. ಆಂಟಿ, ನೀವು ಹೇಳಿದ ನಿಜ. ಆದರೆ ನಮ್ಮ ಅಪ್ಪನ ಮೇಲೆ ತುಂಬಾನೇ ಗೌರವ ಇದೆ. ಇದ್ರೆ ಸುಮ್ಮನೆ ಹೋಗ್ತಾ ಇರೋ. ನಮ್ಮ ಹುಡುಗಿಗೆ ತೊಂದರೆ ಕೊಟ್ರೆ ಅಷ್ಟೇ. ಇಲ್ಲ ಅಂಕಲ್, ನಾನು ನಿಜವಾಗ್ಲೂ ರಮ್ಯನ ಪ್ರೀತಿಸ್ತಾ ಇದ್ದೀನಿ. ನನ್ನ ಫಸ್ಟ್ ಲವ್, ಲಾಸ್ಟ್ ಲವ್ ಎಲ್ಲ ರಮ್ಯಾನೇ. ಅದೇನ್ ಲವ್ ರೋಗನೋ ಏನೋ ಕರ್ಮ. ಸುಮ್ಮನೆ ನೀನು ಇಲ್ಲಿಂದ ಹೋದ್ರೆ ಒಳ್ಳೇದು. ನೋಡಿ, ನೀವೆಲ್ಲರೂ ನನ್ನ ಸಪೋರ್ಟ್ ಮಾಡ್ತೀರಂತ ನಿಮ್ಮನ್ನು ನಂಬಿ ಇದನ್ನೆಲ್ಲ ಹೇಳಿದೆ. ಆದರೆ ನನ್ನ ಪ್ರೀತಿ ನೀವು ಅರ್ಥ ಮಾಡ್ಕೊತಿಲ್ಲ. ನೀವು ನಿಜವಾಗ್ಲೂ ಆರ್ಯ ಸರ್, ಅನು ಮ್ಯಾಮ್ ಪ್ರೀತಿಗೆ ಬೆಲೆ ಕೊಡೋದಾದ್ರೆ ನನ್ನ ಪ್ರೀತಿಗೆ ನೀವೆಲ್ಲರೂ ಸಹಾಯ ಮಾಡಲೇಬೇಕು. ಏನೋ ಸಹಾಯ ಮಾಡ್ಬೇಕು ನಿನಗೆ? ರಮ್ಯನ್ಗೆ ನನ್ನ ಪ್ರೀತಿನ ಅರ್ಥ ಮಾಡಿಸಿ. ಅವಳಿಲ್ದೆ ನಾನು ಖಂಡಿತ ಬದುಕಕ್ಕಾಗಲ್ಲ. ನೋಡಿ, ಸುಮ್ಮನೆ ಇಲ್ಲಿಂದ ಹೋದ್ರೆ ಒಳ್ಳೇದು. ಇಲ್ಲ ಅಂದ್ರೆ ನೋಡಿ ನನ್ನ ಮೇಲೆ ಹೇಗೆ ಕೋಪ ಮಾಡ್ಕೊಂತಾರೆ ನೋಡಿ. ಆಂಟಿ, ಈ ಹುಡುಗಿಗೆ ನನ್ನ ಪ್ರೀತಿ ಅರ್ಥ ಆಗ್ತಿಲ್ಲ. ಪ್ಲೀಸ್ ರಮ್ಯಂಗೆ ಅರ್ಥ ಮಾಡಿಸಿ. ಐ ಲವ್ ಹರ್. ಐ ಲವ್ ಯು ರಮ್ಯಾ. ರಮ್ಯಾ, ನೀನ್ ಇಲ್ದಿರೋ ಈ ಜೀವಕ್ಕೆ ಅರ್ಥನೇ ಇಲ್ಲ ರಮ್ಯಾ.
ಈ ಹುಡುಗನಿಗೆ ನಿಧಾನವಾಗಿ ಅರ್ಥ ಮಾಡಿಸ್ಬೇಕು. ಪಾಪ ರಮ್ಯಂಗೆ ತುಂಬ ಮುಜುಗರ ಆಗ್ತಿದೆ. ಅವನ್ನ ಈಗಲೇ ತಡಿಬೇಕು. ಐ ಲವ್ ಯು ರಮ್ಯಾ. ಪ್ಲೀಸ್ ಅಕ್ಸೆಪ್ಟ್ ಮೀ. ನೀನು ಬಿಟ್ಟಿರೋಕ್ಕಾಗೋದಿಲ್ಲ ರಮ್ಯಾ. ಕರಣ್, ಏನಪ್ಪ ಇದು? ಏನ್ ಮಾಡ್ತಿದ್ಯಾ ನೀನು? ಮೊದಲು ಮೇಲೆ ಕೇಳು. ಇಲ್ಲ, ರಮ್ಯಾ ಅವ್ರು ನನ್ನ ಒಪ್ಕೊಳ್ಳೋರ್ಗೂ ಇಲ್ಲೇ ಕೂತಿರ್ತೀನಿ. ರಮ್ಯಾ, ಏನೇ ಇದು? ಏನಾದ್ರೂ ಮಾತಾಡೆ. ನಾನೇನಮ್ಮ ಹೇಳಿ? ಇಷ್ಟೊತ್ತು ನನ್ನ ಬಗ್ಗೆ ಮಾತಾಡಿ ಮರ್ಯಾದೆ ತೆಗೆದ್ರಲ್ಲ ಇವರು. ಕರಣ್, ದಯವಿಟ್ಟು ನಿನ್ ಕೈ ಮುಗಿತೀನಪ್ಪ. ನೀನ್ ಮನೆಗ್ ಬಂದ್ ಮಾತಾಡು. ಮೊದಲು ಮೇಲೆ ಕೇಳು. ಮನೆಗ್ ಬೇರೆ ಕರಿತಿದ್ಯಾ? ಯಾಕೆ ಇಲ್ಲಿ ಮಾಡಿದ ಅವಂತ್ರ ಸಾಲ್ದ? ರಮ್ಯಾ, ಸ್ವಲ್ಪ ಸುಮ್ನಿರೆ. ಕರಣ್, ನೀ ಹೇಳಪ್ಪ. ನೀ ಬಾ ಮನೆಗೆ. ನೀವಿಬ್ರು ಬನ್ನಿ. ರಮ್ಯಾ, ಸಂಪತ್, ಅಪ್ಪ. ಮಗ, ಅಳಿ ಅಂದ್ರಲ್ಲಮ್ಮ. ಅಪ್ಪ, ಈಗ ನೀವೇನಂದ್ರಿ? ಅಳಿ ಅಂದ್ರೆ ಎಲ್ಲಿ ಅಂತ ಕೇಳಿದ್ರ? ಹಾ, ಅಳಿ ಅಂದ್ರಲ್ಲಿ ಅವರು ಇಲ್ಲೇ ಇದ್ರಲ್ಲ. ಸಿದ್ದಣ್ಣ, ಆರ್ಯ ಸರ್ ಇಲ್ಲೇ. ಆರ್ಯ ಸರ್ ಇಲ್ಲೇ ಇದ್ರಲ್ಲ. ಎಲ್ಲೋದ್ರು ನೋಡಿದ್ರೆ? ಇಷ್ಟು ಬೇಗ ನನಗೆ ಹೇಳ್ದೆ ಎಲ್ಲಿ ಹೋದ್ರು ಇವರು? ಮಧ್ಯ ಎಕ್ಸ್ಚೇಂಜ್ ಆಗುವಂತ ಮಾತು, ಭಾವನೆ, ಅನುಭವ, ಅದನ್ನ ಈಗ ಎಲ್ರ ಮುಂದೆ ಅನೌನ್ಸ್ ಮಾಡ್ತಿರಲ್ಲ. ಇದನ್ನೇನ್ ಸಿನಿಮಾ ಅಂತ ಅನ್ಕೊಂಡಿದ್ದೀರಾ? ಅಥವಾ ತಲೆ ಕೆಟ್ಟು ನಿಮ್ಮನ್ನ ನೀವು ದೊಡ್ಡ ಹೀರೋ ಅಂತ ಅನ್ಕೊಂಡಿದ್ದೀರಾ? ಹಾಗೆಲ್ಲ ಅನ್ಕೊಂಡಿದ್ರೆ ಅದನ್ನ ನಿಮ್ ಮನೇಲಿ ಇಟ್ಕೊಳ್ಳಿ. ಇಲ್ಲ ಅಲ್ಲ, ನೀವ್ ಹೀಗೆಲ್ಲ ಮಾಡೋಕ್ಕಿಂತ ಮುಂಚೆ ಇದು ನನ್ ಮೇಲೆ ಏನ್ ಪರಿಣಾಮ ಬೀರುತ್ತೆ ಅಂತ ಒಂದ್ ಸಣ್ಣ ಯೋಚನೆ ಕೂಡ ಆಗ್ಲಿಲ್ವಾ? ಪ್ರೀತಿ ಯಾವತ್ತಿಗೂ ಒನ್ ಸೈಡ್ ಆಗಿರೋಕೆ ಸಾಧ್ಯನೇ ಇಲ್ಲ. ನನ್ಗೆ ಹೇಳಕ್ಕೆ ನಿಮ್ಗೆ ಧೈರ್ಯ ಇಲ್ಲದೆ ಈಗೆಲ್ಲ ಮಾಡಿದ್ರಿ ಅಂದ್ರೂ ನಾನು ಇದನ್ನ ಪ್ರೀತಿ ಅಂತ ಒಪ್ಕೊಳ್ಳಲ್ಲ. ದಯವಿಟ್ಟು ಇನ್ಯಾವತ್ತು ನನ್ಗೆ ನಿಮ್ ಮುಖನ ತೋರಿಸ್ಬೇಡಿ. ಸಾರಿ ರಮ್ಯಾ, ನೀವು ನನ್ನ ಮಾತು ಅಲ್ಲಷ್ಟು ಜೋರಾಗಿ ಮಾತಾಡಿದ್ದು ನನ್ಗೆ ಅರ್ಥ ಆಗ್ಲಿ ಅಂತ ತಾನೆ? ಯಾಕೆ ಸಾಕಾಗ್ಲಿಲ್ವಾ? ಓ, ಇನ್ನೂ ಬಾಕಿ ಇದೆಯಾ? ಹೋಗಿ ಮೈಕಲ್ಲಿ ಅದನ್ನು ಜೋರಾಗಿ ಹೇಳ್ಬಿಡಿ. ಇವತ್ತೆಲ್ಲ ಮುಗ್ದೋಗ್ಲಿ. ರಮ್ಯಾ, ನಾನು ಈ ಥರ ಮಾಡಿದ್ದು ನಿಮಗೆ ತುಂಬ ಬೇಜಾರಾಗಿದೆ ಅಂತ ಗೊತ್ತು.
ಆದರೆ ಎಲ್ಲರ ಮುಂದೆ ಮೈಕಲ್ ಮಾತಾಡಿದ್ದು ಅಷ್ಟು ಸತ್ಯ. ನೀವು ಹೇಳಿದ ನಿಜಾನೇ ಆಗಿದ್ರು ನನಗದು ಯಾವುದೂ ಬೇಕಾಗಿಲ್ಲ. ನನಗೆ ನಿಮ್ಮ ಮುಖ ನೋಡೋಕ್ಕೂ ಇಷ್ಟ ಇಲ್ಲ. ಸಂಪತ್, ಅವ್ರಿಗೆ ಬಂದಿರೋ ದಾರಿ ಮರ್ತೋಗಿದೆ ಅನ್ಸುತ್ತೆ. ದಾರಿ ಯಾವ ಕಡೆ ಇದೆ ಅಂತ ತೋರಿಸು. ಒಂದು ಹುಡುಗಿ ಹತ್ರ ಇಷ್ಟೊಂದು ಬಯಸ್ಕೋತಿದ್ರು ಸುಮ್ಮನಿದ್ದಾನೆ ಅಂದರೆ ಇವ್ನು ನಿಜವಾಗ್ಲೂ ರಮ್ಯನ್ ತುಂಬಾ ಪ್ರೀತಿಸ್ತಾ ಇದ್ದಾನೆ ಅನ್ಸುತ್ತೆ. ಇವನ್ ಮುಖ ನೋಡೋಕ್ಕಾಗ್ತಾ ಇಲ್ಲ ನನಗೆ. ಹೇಗೆ ತಲೆ ತಗ್ಗಿಸ್ಕೊಂಡಿದ್ದಾನೆ ಪಾಪ. ಏ ಸಂಪತ್, ಕಿವಿ ಕೇಳಿಸ್ತಿಲ್ವಾ? ರಮ್ಯಾ, ಪಾಪ ಕಣೆ ಹುಡುಗ, ಯಾಕೆ ಅವನಿಗೆ ಇಷ್ಟೊಂದು ಬೈತಾ ಇದೆಯಾ? ಅಮ್ಮ, ಇಷ್ಟೊತ್ತು ಇಲ್ಲಿ ನಡೆದಿದ್ದು ನಿನಗೆ ಗೊತ್ತಿಲ್ವಾ? ಇವ್ರು ಮಾಡಿರೋ ಕೆಲ್ಸಕ್ಕೆ ಹೊರಗೆ ಹೇಗೆ ಓಡಾಡೋದು ಅಂತಾನೆ ನನಗೆ ಗೊತ್ತಾಗ್ತಿಲ್ಲ. ರಮ್ಯಾ, ಸಮಾಧಾನ ಮಾಡ್ಕೊಳೆ. ಇಂಥ ವಿಚಾರನ ನಿಧಾನಕ್ಕೆ ಅರ್ಥ ಮಾಡಿಸ್ಬೇಕು ಕಣೆ. ಅರಣ್, ನೀ ಕೂತ್ಕೊಳ್ಳಪ್ಪ.